ಹಲೋ ಎಲ್ಲರೂ ಹೆಂಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಮಸ್ತಾಗಿನದು ಅದ್ಭುತವಾಗಿ ಬಾಟ ಇದೀನಿ. ಸೊ ಎಲ್ಲ ಸಮಸ್ಯೆ ಏನತ್ತಿಗೆ ನನ್ನ ಮತ್ತೊಂದು ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕಂಟೆಂಟ್ ಹೇಳ್ಕೊಂಡು ಶೂಟ್ ಮಾಡಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು. ಬಟ್ ಆದರೆ ಅದು ಫೈನಲಿ ಇವತ್ತು ಆ ಕಂಟೆಂಟ್ನ ಶೂಟ್ ಮಾಡೋಂಥ ಟೈಮ್ ಇವತ್ತು ನಮ್ಗೆ ಸಿಕ್ಕಿದೆ. ಸೊ ಬನ್ನಿ ತಡ ಮಾಡಿಲ್ಲದೆ ಇವತ್ತಿನ ಕಂಟೆಂಟ್ನ ಶುರು ಮಾಡೋಣ. ಸೊ ಇವತ್ತು ತುಂಬ ಡ್ರ್ಯಾಗ್ ಮಾಡ್ಕೋಲ್ಲ. ಸೊ ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋಂಥ ಕಂಟೆಂಟ್ ಬಂದೆ ದ ಡಂಕಿ ರೂಟ್. ಡಂಕಿ ಅಂತ ಬಂತು ಅಂದರೆ ಇವಾಗ ಯಾವುದೇ ಕಂಟ್ರಿಯಿಂದ ಯಾರೊಬ್ಬರು ಇಲ್ಲಿಗಲ ಬೇರೆ ಕಂಟ್ರಿಗೆ ಹೋಗ್ತಾರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ದೇಶ ತುಂಬ ಜನ ಯು ಎಸ್ಗೆ ಇಲ್ಲಿಗಲ ಹೋಗೋದು. ಸೊ ಅದಕ್ಕೆ ಆ ಎಕ್ಸಾಂಪಲ್ ತೊಗೊಂಡೆ ಅಂತೀನಿ. ನಮ್ಮ ದೇಶದಿಂದ ತುಂಬ ಜನ ಯು ಎಸ್ಗೆ ಹೋಗ್ತಾರೆ. ಲೀಗಲಾಗಿ ಹೋಗೋರು ತುಂಬ ಜನ ಇದ್ದಾರೆ, ಇಲ್ಲಿಗಲಾಗಿ ಹೋಗೋರು ತುಂಬ ಜನ ಇದ್ದಾರೆ. ನಮ್ಮ ಇಂಡಿಯಾ ಲೀಗಲಾಗಿ ಹೋಗೋದಲ್ಲಿ ನಂಬರ್ 1. ಆ್ಯಂಡ್ ಇವನ್ ಇಲ್ಲಿಗಲಾಗಿ ಡಂಕಿ ಹಾಕ್ಕೊಂಡು ಹೋಗ್ತಾರಲ್ಲ, ಸೊ ಅದರಲ್ಲೂ ಕೂಡ ನಮ್ಮ ಇಂಡಿಯಾನೇ ನಂಬರ್ 1. ಇಲ್ಲಿಗಲಾಗೆ ಲ್ಯಾಂಡು ಮತ್ತು ವಾಟರ್ ಬಾಡೀಸಿಂದ ಹೋಗ್ತಾರಲ್ಲ, ಸೊ ಅದನ್ನೇ ಬಂದು ಡಂಕಿ ಅಂತ ಅನ್ನೋದು. ಆ್ಯಂಡ್ ಡಂಕಿ ರೂಟ್ ಅಂತ ಬಂತು ಅಂದರೆ ಈ ಡಂಕಿ ರೂಟ್ ಅಂದರೆ ಏನಪ್ಪ ಅಂದರೆ ಯಾವ ದಾರಿಲಿ ಅವ್ರು ಹೋಗ್ತಾರಲ್ಲ, ಸೊ ಅದನ್ನೇ ಡಂಕಿ ರೂಟ್ ಅನ್ನೋದು. ಈ ಡಂಕರ್ಸ್ ಅಂದರೆ ಅವ್ರುಗಳೆಲ್ಲ ಬಂದು ಏಜೆಂಟ್ಸ್ಗಳ ಥರ, ಏನು ನಮ್ಮ ಟ್ರಾವೆಲಿಂಗ್ ಏಜೆಂಟ್ಗಳಿರ್ತಾರಲ್ಲ, ಸೊ ಅದೇ ಥರ ಇವ್ರುಗಳು ಡಂಕರ್ಸ್ಗಳು. ಸೊ ಇವ್ರುಗಳು ಬಂದು ಈಗೆಲ್ಲ ಬಾರ್ಡರ್ಸ್ಗಳನ್ನ ಕ್ರಾಸ್ ಮಾಡಿಸ್ತಾರೆ. ಸೊ ಆ್ಯಂಡ್ ಈವನ್ ಇವ್ರುಗಳು ಯು ಎಸ್ ಎಗೆ ತಲುಪಿಸ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೂಡ ಕೊಡ್ತಾರೆ. ಇವ್ರು ಹೋಗುವಂಥ ರೂಟ್ ಎಷ್ಟು ಡೇಂಜರ್ ಆಗಿರುತ್ತೆ ಮತ್ತು ಇವ್ರು ಹೋಗುವಂಥ ರೂಟಲ್ಲಿ ಅಟ್ಲೀಸ್ಟ್ ಇವ್ರು ಸೇಫಾಗಿ ರೀಚ್ ಆಗ್ತಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಯಾವುದೇ ಆದಂಥ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ದಟ್ ಸೊ ನಾವುಗಳು ಚೆನ್ನಾಗಿ ಓದಬೇಕು, ಕೆಲಸ ತೊಗೊಬೇಕು, ಕೆಲಸ ತೊಗೊಂಡು ಫಾರಿನ್ಗೆ ಹೋಗಬೇಕು, ಫಾರಿನಲ್ಲಿ ಹೋಗಿ ದುಡ್ದುಬಿಟ್ಟು ಫ್ಯಾಮಿಲಿನ ಚೆನ್ನಾಗಿ ಸಾಕ್ಬಿಟ್ಟು ಇವನ್ ನಾವು ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತ. ಬಟ್ ಆದರೆ ಕೆಲವರು ಅದನ್ನು ಮಾಡ್ತಾರೆ, ಬಟ್ ಇನ್ನು ಕೆಲವರು ಅದನ್ನ ಮಾಡೋಕ್ಕಾಗಲ್ಲ. ಸೊ ಕೆಲವ್ರಿಗೆ ಒಂದು ಪ್ರಾಪರ್ ಆದಂಥ ಒಂದು ಎಜುಕೇಷನ್ ಸಿಗೋಲ್ಲ, ಅಥವಾ ಒಂದು ಪ್ರಾಪರ್ ಆದಂಥ ಒಂದು ರಿಸೋರ್ಸಸ್ ಸಿಗೋಲ್ಲ. ಸೊ ಅದರಿಂದ ಕೆಲವ್ರ ಕೈಲಿ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಒಂದು ಸ್ವಲ್ಪ ಜನ ಇಲ್ಲೇ ಕೆಲಸ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಾರೆ. ಇಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಸೊ ಅವ್ರು ಹೆಂಗಾರು ಮಾಡಿ ಯು ಎಸ್ ಹೋಗಲೇಬೇಕು ಅಂತ ಅನ್ಸುತ್ತೆ. ಇವ್ರುಗಳೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಂಗೆ ಸೊ ಅವರು ಇಷ್ಟು ಅಮೌಂಟ್ ಅಂತ ಕೇಳ್ತಾರೆ. ಸೊ ಸ್ಟಾರ್ಟಿಂಗೇ ಏನಿಲ್ಲ ಅಂದ್ರೂ 20 ರಿಂದ 30 ಲಕ್ಷ ಸ್ಟಾರ್ಟಿಂಗ್ ಕೇಳ್ತಾರೆ. ಸೊ ಇವತ್ತು ನಮ್ಮ ಇಂಡಿಯಾಯಿಂದ ಬೇರೆ ಕಂಟ್ರಿಗಳು ಯಾವ್ದಾದ್ರು ಹೋಗ್ಬೇಕಂದ್ರೆ ಸಚ್ ಆಸ್ ಮಲೇಷ್ಯಾ, ಥೈಲ್ಯಾಂಡು, ಈಕ್ವೆಡರು ಮತ್ತು ಪನಾಮ ಮತ್ತು ಇನ್ನು ಕೆಲವೊಂದು ಆಫ್ರಿಕನ್ ಕಂಟ್ರಿಗಳಿಗೆ ಹೋಗ್ಬೇಕಂದ್ರೆ ನಮಗೆ ವೀಸಾ ಫ್ರೀ ಇರುತ್ತೆ. ಸೊ ಆ ಥರ ಕಂಟ್ರಿಗಳಿಗೆ ವೀಸಾ ನಾವು ಅಪ್ಲೈ ಮಾಡೋದು ಒಂದು ಫ್ಲೈಟ್ ಟಿಕೆಟು, ಪಾಸ್ಪೋರ್ಟ್ ಇರೋ ಸಾಕು, ಡೈರೆಕ್ಟಾಗಿ ಆ ಕಂಟ್ರಿಗೆ ಹೋಗಿ ನಾವು ಲ್ಯಾಂಡ್ ಆಗಿರ್ತೀವಿ. ಸೊ ಆ ಲೂಪ್ ಹೋಲ್ಗಳನ್ನ ಈ ಡಂಕರ್ಸ್ಗಳು ಒಂದು ಅಡ್ವಾಂಟೇಜಾಗಿ ತೊಗೊಂಡು ಯಾವ ಕಂಟ್ರಿಗಳಿಗೆ ಫ್ರೀ ವೀಸಾ ಇರುತ್ತಲ್ಲ, ಸೊ ಆ ಕಂಟ್ರಿಗಳಿಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಇವ್ರುಗಳನ್ನ ಅಲ್ಲಿ ಕಳಿಸ್ಬಿಡ್ತಾರೆ. ಸೊ ಇವಾಗ ತುಂಬ ಯೂಸ್ ಆಗ್ತಿರೋಂಥ ರೂಟ್ ಬಂದ್ಬಿಟ್ಟೆ ಇಂಡಿಯಾಯಿಂದ ಡೈರೆಕ್ಟಾಗಿ ಇವರು ಈಕ್ವೆಡರು ಅಥವಾ ಕೆಲವು ಪನಾಮ ಅಥವಾ ಕೆಲವೊಂದು ಆಫ್ರಿಕನ್ ಕಂಟ್ರೀಸ್ಗಳಿಗೆ ಲ್ಯಾಂಡ್ ಆಗಿಬಿಡ್ತಾರೆ. ಸೊ ಅಲ್ಲಿ ಲ್ಯಾಂಡ್ ಆಗ್ತಿದ್ದು ಇವರೇನೋ ಈಕ್ವೆಡರ್ಗೆ ಹೋದ್ರು ಅಂದರೆ ಈಕ್ವೆಡರ್ ಮತ್ತು ಮೆಕ್ಸಿಕೋ ಬಾರ್ಡ್ರಲ್ಲಿ ಒಂದು ಫಾರೆಸ್ಟ್ ಬರುತ್ತೆ, ಅದೇ ಬಂದು ಪನಾಮ ಫಾರೆಸ್ಟ್ ಅಂತ. ಅದು ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಫಾರೆಸ್ಟು. ಬಿಕಾಸ್ ಏನಕ್ಕೆ ಅಂದರೆ ಇಡೀ ಜಗತ್ತಿಗೆ 90% ಆಫ್ ಏನೇನು ಡ್ರಗ್ ಕಾರ್ಟೆಲ್ಸ್ಗಳು ಬರುತ್ತಲ್ಲ, ಡ್ರಗ್ ಕಾರ್ಟೆಲ್ಸ್ ಆಗಿರ್ಬೋದು, ಒನ್ ಆಫ್ ದ ಮೋಸ್ಟ್ ಮಾಫಿಯಾ ಗ್ಯಾಂಗ್ಸ್ಗಳು ಏನಿದೆಯಲ್ಲ, ಸೊ ಅದೆಲ್ಲ ಇಲ್ಲಿಗೆಲ್ಲ ಟ್ರಾವೆಲ್ ಮಾಡೋಂಥ ರೂಟ್ ಬಂದೇ ಆ ಪನಾಮ ರೈನ್ ಫಾರೆಸ್ಟು. ಈವನ್ ಆರ್ಮಿಯವ್ರು ಕೂಡ ಹೋಗಿ ಭಯ ಪಡ್ತಾರೆ, ಆರ್ಮಿ ಪೊಲೀಸ್ ಕೂಡ ಅಲ್ಲಿ ಪೆಟ್ರೋಲಿಂಗ್ ಮಾಡೋಕ್ಕೆ ಭಯ ಪಡ್ತಾರೆ. ಸೊ ಅವ್ರು ಈವನ್ ಯಾರು ಕೇರ್ ಕೂಡ ಮಾಡಲ್ಲ. ಸೊ ಅಂಥ ಕಾಡಲ್ಲಿ ಇವ್ರುಗಳು ಏನಿಲ್ಲ ಅಂದರೆ ತುಂಬ ದಿನಗಳು ವಾಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ರೈನ್ ಫಾರೆಸ್ಟಲ್ಲಿ ವಾಕ್ ಮಾಡ್ಕೊಂಡೋಗಿ ಇನ್ನೇನು ಅವ್ರು ಮೆಕ್ಸಿಕೋ ಮತ್ತು ಈಕ್ವೆಡರ್ ಬಾರ್ಡರ್ ತಲುಪಿಬಿಟ್ಟು ಅಲ್ಲವ್ರು ತುಂಬ ದಿನ ಕಾಯಬೇಕಾಗತ್ತೆ. ಬಿಕಾಸ್ ಮೆಕ್ಸಿಕೋ ಮತ್ತು ಈಕ್ವೆಡರ್ ಬಾರ್ಡ್ರಲ್ಲಿ ಕೆಲವೊಂದು ಸರಿ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಂದು ಸೆಕ್ಯೂರಿಟಿ ಕಮ್ಮಿ ಇರುತ್ತೆ. ಸೊ ಆ ಸೆಕ್ಯೂರಿಟಿನ ನೋಡ್ಕೊಂಡು ಇವ್ರುಗಳು ಹೋಗ್ಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲ. ಯಾವ ಸೆಕ್ಯೂರಿಟಿ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಇವ್ರು ಬಾರ್ಡರ್ನ ಕ್ರಾಸ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಅವ್ರು ಏನಿಲ್ಲ ಅಂದ್ರೂ ತುಂಬ ದಿನ ಕಾಯ್ತಾರೆ. ಕೆಲವೊಂದು ಸತಿ ಹೋಗಿ 3 ಅವರ್ಸಲ್ಲೇ ಬಾರ್ಡರ್ನ ಕ್ರಾಸ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸತಿ ಹೋಗ್ಬಿಟ್ಟು 3 ದಿನ ಆದರೂ ಆಗ್ಬೋದು, 3 ತಿಂಗಳಾದರೂ ಆಗ್ಬೋದು, 3 ವರ್ಷ ಆದರೂ ಆಗ್ಬೋದು. ಬಟ್ ಆ ಟೈಮಲ್ಲಿ ಡ್ರಗ್ ಕಾರ್ಟೆಲ್ಸ್ ಅವರು ಒಂದು ವೇಳೆ ಏನಾದ್ರು ಇವ್ರನ್ನ ಹಿಡ್ದಾಕೊಂಡ್ಬಿಟ್ರು ಅಂದರೆ ಅವರಲ್ಲಿರುವಂಥ ದುಡ್ಡು, ಫೋನು, ಒಡವೆ, ಚಿನ್ನ ಏನೇ ಇದ್ದರೂ ಏನಾರೇನು ಬಿಡಲ್ಲ, ಎಲ್ಲ ತೊಗೊಂಡೋಗ್ತಾರೆ. ಆಮೇಲೆ ಅವ್ರು ಹೋಗೋ ಟೈಮಲ್ಲೇ ಹಂಗೆ ಹೋಗಲ್ಲ, ಅವ್ರನ್ನ ಶೂಟ್ ಮಾಡೋಗ್ತಾರೆ. ಒಂದು ವೇಳೆ ಇದರಿಂದ ಎಲ್ಲ ಬಚಾವಾಗ್ಬಿಟ್ಟು ಮೆಕ್ಸಿಕೋ ಮತ್ತು ಈಕ್ವೆಡರ್ ಬಾರ್ಡರ್ನ ದಾಟ್ಬಿಟ್ಟು ಹಂಗೂ ಮೆಕ್ಸಿಕೋ ಒಳಗಡೆ ಹೊಟ್ಟೋಗ್ಬಿಟ್ರೆ ಅಲ್ಲೇನು ಸೇಫ್ ಅಂತ ಅಲ್ಲ, ಅಲ್ಲಿಂದ ಮತ್ತೆ ಶುರು ಆಗೋದೇ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡೆಸರ್ಟ್ಸ್ಗಳು. ಸೊ ಆ ಡೆಸರ್ಟ್ಸ್ಗಳಿಂದ ವಾಕ್ ಮಾಡ್ಕೊಂಡು ಅವ್ರು ಏನಿಲ್ಲ ಅಂದ್ರೂ ಯು ಎಸ್ ಕಡೆ ಹೋಗ್ತಾರೆ. ಇದೇ ಮರುಭೂಮಿಲಿ ಸುತ್ತಾಕೊಂಡು ಪಾಪ ದಾರಿ ಗೊತ್ತಾಗಿಲ್ಲದೆ ಎಷ್ಟೊಂದು ಜನ ಸತ್ತೋಗಿರೋದು ಎಕ್ಸಾಂಪಲ್ಸ್ಗಳಿದೆ. ಸೊ ಇದೆಲ್ಲ ಹಂಗೂ ಹಿಂಗೂ ಕಷ್ಟಪಟ್ಟು ಮೆಕ್ಸಿಕೋ ಬಾರ್ಡರ್ ದಾಟಿ ಆ ಡೆಸರ್ಟ್ ದಾಟ್ಬಿಟ್ಟು ಯು ಎಸ್ಗೆ ಬಂದ್ರೇನೋ ಅಲ್ಲಿ ಫಸ್ಟ್ ಟೈಮ್ ಯಾವಾಗ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆದ್ರಲ್ಲ, ಸೊ ಆ ಟೈಮಲ್ಲಿ ತುಂಬ ಜನ ಇಲ್ಲೀಗಲ್ ಆಗಿ ಯು ಎಸ್ ಒಳಗಡೆ ಎಂಟ್ರಿ ಕೊಡ್ತಿದ್ರು ಅಂತ. ಸೊ ಡೊನಾಲ್ಡ್ ಟ್ರಂಪ್ ಅವರು ಮೆಕ್ಸಿಕೋ ಮತ್ತು ಯು ಎಸ್ ಎ ಬಾರ್ಡರ್ ಉದ್ದಾನು ಒನ್ ಆಫ್ ದ ಮೋಸ್ಟ್ ಏನಿಲ್ಲ 22 ಅಡಿ ಫೆನ್ಸಿಂಗ್ ಹಾಕ್ಬಿಟ್ಟು 22 ಅಡಿ ದೊಡ್ಡ ಕಂಬಗಳನ್ನ ಹಾಕ್ಬಿಟ್ಟಿದ್ದಾರೆ. ಸೊ ದಟ್ ಅದನ್ನ ಯಾರು ಕ್ರಾಸ್ ಕೂಡ ಮಾಡೋಕ್ಕಾಗಲ್ಲ ಮೆಕ್ಸಿಕೋ ಮತ್ತು ಯು ಎಸ್ ಬಾರ್ಡರ್ನ.
ಮೆಕ್ಸಿಕೋ ಅಷ್ಟೇ ತಲುಪೋಷ್ಟೊಳಗಡೆ ಇವ್ರಿಗೆ ಏನಿಲ್ಲ ಅಂದ್ರೂ 70-90 ಲಕ್ಷ ಖರ್ಚಾಗ್ಬಿಟ್ಟಿರತ್ತೆ. ಒಂದು ವೇಳೆ ಅಲ್ಲಿ ಕ್ರಾಸ್ ಆದ್ರೇನೋ ಮತ್ತೆ ಅವ್ರು ಅಲ್ಲೇ US ಸ್ಟೇ ಆಗ್ತಾರೆ ಅಂತನೂ ಅಲ್ಲ, ಅಲ್ಲಿ ಇರುವಂಥ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಡ್ತಾರೆ. ದಟ್ ಫಾರ್ ಎಕ್ಸಾಂಪಲ್ ಒಂದು ವೇಳೆ ಅವನೇ ಭಾರತದಿಂದ ಹೋಗಿದ್ರೆ, ಸೊ ಅವ್ನು ಬಂದ್ಬಿಟ್ಟು ಡೈರೆಕ್ಟಾಗಿ ಅಂತಾನೆ, ಸರ್ ನಾನು ಭಾರತದಿಂದ ಬಂದಿದ್ದೀನಿ, ಸೊ ಅದು ಸ್ಟೇಟಿಂದ ಬಂದಿದ್ದೀನಿ, ನನಗೆ ಸ್ಟೇಟಲ್ಲಿ ನಂಗೆ ಸೇಫ್ಟಿ ಅನ್ನೋದಿಲ್ಲ, ಅಲ್ಲಿ ತುಂಬ ಜನ ನನ್ನ ಸಾಯಿಸಕ್ಕೆ ಕಾಯ್ತಿದ್ದಾರೆ, ಸೊ ಅದಕ್ಕೆ ನಾನು ಅಲ್ಲಿಂದ ಓಡೋಗ್ಬಿಟ್ಟು ನನಗೆ ತಪ್ಪಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ, ಸೊ ಇವಾಗ ನೀವೇ ನನಗೆ ಅಸೈಲಮ್ ಕೊಡಬೇಕು ಅಂತ. ಸೊ ಈ ಅಸೈಲಮ್ ಅಂದರೆ ಏನಪ್ಪ ಅಂದರೆ ಪರ್ಮಿಷನ್ ಕೇಳ್ತಾರೆ. ಸೊ ನಾವು ಕಂಟ್ರಿಲಿ ನಾವು ಸ್ಟೇ ಆಗ್ತೀವಿ, ಸೊ ನಮಗೆ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ. ಸೊ ಆ ಪರ್ಮಿಷನ್ ಬಂದ್ಬಿಟ್ಟೆ ಈ ಅಸೈಲಮು. ಸೊ ಡೈರೆಕ್ಟಾಗಿ ಅಸೈಲಮ್ಗೆ ಅಪ್ಲೈ ಮಾಡ್ತಾರೆ. ಸೊ ಅದಾದಮೇಲೆ ಅಲ್ಲಿಂದ ಅವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿನ ಜಡ್ಜಿಗೆ ಒಂದು ವೇಳೆ ಸ್ಯಾಟಿಸ್ಫೈಡ್ ಆಯಿತು ಅವ್ರು ಕೊಟ್ಟಿರೋಂಥ ರೀಸನ್ ಅಂತ ಅಂದರೆ ಮಾತ್ರ ಅವ್ರನ್ನ ಒಳಗಡೆ ತೊಗೊತಾರೆ. ಒಂದು ವೇಳೆ ಜಡ್ಜಿಗೆ ಅಲ್ಲಿರೋಂಥ ಜಡ್ಜಿಗೆ ಸ್ಯಾಟಿಸ್ಫೈಡ್ ಆಗಿಲ್ವಾ, ಸೊ ಅವ್ರು ಮತ್ತೆ ಅವ್ರನ್ನ ಮೆಕ್ಸಿಕೋ ಬಾರ್ಡರ್ ಕಳಿಸ್ತಾರೆ. ಸೊ ಇಷ್ಟಾಗಲ್ಲ ಅವ್ರ ಖರ್ಚು ವೆಚ್ಚ ಎಲ್ಲ ಏನೋ 1 ಕೋಟಿ ಆಗ್ಬಿಟ್ಟಿರುತ್ತೆ. ಪರ್ಮಿಷನ್ ಸಿಕ್ಕಿದ ತಕ್ಷಣ ನೀವೇನು ರಾಯಲ್ ಆಗಿರ್ತೀವಿ ಅಂತನೂ ಅಲ್ಲ. ಸೊ ಇಷ್ಟೆಲ್ಲ ಕಷ್ಟಪಡೋ ಬದಲು ಮತ್ತೊಂದು ಸತಿ ವೀಸಾಗೆ ಅಪ್ಲೈ ಮಾಡಿ, ಅಷ್ಟೆಲ್ಲ ಕಷ್ಟಪಡೋ ಬದಲು ನಮ್ಮ ದೇಶದಲ್ಲೇ ನಾವು ಆರಾಮಾಗಿ ಇರ್ಬೋದಲ್ವ. ಇಲ್ಲೇ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಇಲ್ಲೇ ನಮ್ಮ ಫ್ಯಾಮಿಲಿಯವರು ಇದ್ದಾರೆ, ಇಲ್ಲೇ ನಮ್ಮ ಕಷ್ಟಕ್ಕಾಗೋವಂಥ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಗೊತ್ತು ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಕಮ್ಮಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಅದಿದೆ ಇದಿದೆ, ಸಾವಿರ ಪ್ರಾಬ್ಲಮ್ಸ್ಗಳಿದೆ. ಬಟ್ ಆ ಪ್ರಾಬ್ಲಮ್ಸನ್ನ ಫೇಸ್ ಮಾಡಿ ಬದುಕಿದ್ರೇನೆ ತಾನೇ ನಾವೇನೋ ಸಾಧಿಸೋಕ್ಕಾಗೋದು. ಈ ಬಾರ್ಡರ್ ಕ್ರಾಸ್ ಮಾಡೋ ಟೈಮಲ್ಲಿ ಕೊನೆ ನಾವು ಸತ್ತ ಮೇಲೆ ನಮ್ಮ ದೇಹಾರು ನಮ್ಮ ಮನೆಗೆ ಹೋಗ್ತಾ ಇರತ್ತಾ, ಅದು ಡೌಟು. ಈ ಕಂಟೆಂಟ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದೇ ಥರ ಕಂಟೆಂಟ್ನ ನಾನು ತೊಗೊಂಬರ್ತೀನಿ. ಅಲ್ಲಿಗೂ ಸ್ಟೇ ಟ್ಯೂನ್ಡ್. ಜೈ ಹಿಂದ್, ಜೈ ಕರ್ನಾಟಕ.